ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಆ ಒಂದು ಮಾತನಾಡಿದ್ರು. ಆ ಮಾತಿನ ಬಳಿಕ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಚರ್ಚೆ ಕೇವಲ ಚರ್ಚೆಗಷ್ಟೇ ಸೀಮಿತವಾಗಿಲ್ಲ, ಅದಾದ ಬಳಿಕ ಮುಂದಿನ ಲೆಕ್ಕಾಚಾರ ಕೂಡ ಆರಂಭವಾಗ್ತಾ ಇದೆ. ಹಾಗಾದರೆ ಆ ಮಾತೇನು, ಚರ್ಚೆ ಏನು, ಲೆಕ್ಕಾಚಾರ ಏನು, ಈ ಸ್ಟೋರಿಲಿ ನೋಡೋಣ ಬನ್ನಿ. ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಇಲ್ಲ ಸರ್ಕಾರ ಸಮರ್ಥನೆ ಕೂಡ ಹೇಳಿದ್ರು. ಬರೋಬ್ಬರಿ 135 ಸ್ಥಾನಗಳನ್ನ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಇದೀಗ ಅಧಿಕಾರಕ್ಕೆ ಬಂದು ಭರ್ತಿ 1 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿನ ಲೋಕಸಭಾ ಚುನಾವಣೆಯ ಮತದಾನ ಕೂಡ ಮುಗಿದು ಹೋಗಿದೆ. ಹೀಗೆ ಎಲ್ಲವೂ ಸುಗಮವಾಗಿ ಸಾಗ್ತಾ ಇದೆ ಅನ್ನೋಷ್ಟರಲ್ಲೇ ಬಿಜೆಪಿಯವರು ಹೊಸ ಬಾಂಬ್ ಹಾಕಿದ್ರು. ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬರ್ತಾ ಇದ್ದ ಹಾಗೆ ಸರ್ಕಾರದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತ ಕಿಡಿ ಹಚ್ಚೋ ಕೆಲಸ ಆಗಿತ್ತು. ಇದರ ಮೇಲೆ ಕಳಶ ಇಟ್ಟಂತೆ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನಾಯಕತ್ವದ ಕಿರೀಟವನ್ನ ತಾವೇ ಹೊತ್ಕೊಂಡು ಸರ್ಕಾರ 1 ವರ್ಷ ಪೂರೈಸಿದ್ದು ಮುಖ್ಯ ಅಲ್ಲ, 4.5 ವರ್ಷದ ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋದು ಮುಖ್ಯ ಅಂತ ಹೇಳಿದ್ರು. ಈ ನಾಯಕತ್ವದ ಮಾತುಗಳನ್ನ ಆಡಿದ್ದು ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಆದ ಕಾರಣ ಚರ್ಚೆಗೆ ಗ್ರಾಸವಾಗಿದೆ. ನಾನು 1 ವರ್ಷ ಪೂರೈಸಿದ ಮುಖ್ಯ ಅಲ್ಲ, 4 ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ. ಎಸ್, ಡಿ.ಕೆ. ಶಿವಕುಮಾರ್ ಹೀಗೆ ಕ್ಲೈಮ್ ಮಾಡಿಕೊಂಡ ತಕ್ಷಣವೇ 3-4 ಕೋನಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಶುರುವಾಗಿದೆ. ಇದ್ದಕ್ಕಿದ್ದಂತೆ ಡಿ.ಕೆ. ಶಿವಕುಮಾರ್ ಸುಖಾಸುಮ್ಮನೆ ಆಡಿದ ಮಾತಂತೂ ಅಲ್ಲ ಇದು. ಲೋಕಸಭಾ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮಾತಿಗೆ ಮಹತ್ವವೂ ಬಂದಿದೆ. ಅಕಸ್ಮಾತ್ ಡಬಲ್ ಡಿಜಿಟ್ ನಂಬರ್ ಕ್ರಾಸ್ ಆಗಿದ್ದೇ ಆದ್ರೆ ಕಾಂಗ್ರೆಸ್ಗೆ ಮಾತ್ರವಲ್ಲ ಡಿ.ಕೆ. ಶಿವಕುಮಾರ್ಗೂ ಕೂಡ ಇದು ಶಕ್ತಿ ಬಂದ ಹಾಗೇನೆ ಸರಿ. ಸಿಎಂ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸಿನ ಮೂಲಕ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ವು ಅಂತ ಕ್ಲೈಮ್ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅದಕ್ಕೂ ಮೊದಲೇ ಒಂದು ಟವಲ್ ಹಾಕಿದಂತೆ ಈ ಮಾತುಗಳನ್ನ ಆಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ತಮ್ಮ ನಾಯಕತ್ವದಿಂದಲೂ ಹೆಚ್ಚು ಸ್ಥಾನ ಗಳಿಸೋದಕ್ಕೆ ಸಾಧ್ಯ ಆಯ್ತು ಎಂದೇ ಡಿ.ಕೆ. ಶಿವಕುಮಾರ್ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನದ ಮೇಲೆ ತಮಗೂ ಹಕ್ಕಿದೆ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಪರೋಕ್ಷವಾಗಿ ಹೇಳಿದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ತಮಗೆ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಗಳೇನಾದ್ರೂ ಎದುರಾದ್ರೆ ಡಿ.ಕೆ. ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಟು ಹಕ್ಕು ಸ್ಥಾಪಿಸೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಸಿಎಂ ಸ್ಥಾನದ ಮೇಲೆ ಹಕ್ಕು ಸ್ಥಾಪನೆಗೆ ಡಿ.ಕೆ. ಶಿವಕುಮಾರ್ ಹೀಗೆ ಮಾತನಾಡಿದ್ರೆ ಅತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಲೋಕಸಭಾ ಫಲಿತಾಂಶ ಬಂದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಸಹಜವಾಗಿ ಬೇರೆ ನಾಯಕರಿಗೆ ಬಿಟ್ಕೊಡೋ ಬಗ್ಗೆಯೂ ಕಳೆದ ವರ್ಷಗಳು ಚರ್ಚೆ ನಡೆದಿತ್ತು. ಲೋಕಸಭಾ ಫಲಿತಾಂಶ ಕಳಪೆಯಾದ್ರೆ ಸಹಜವಾಗಿ ಹಿಂದಿನ ಅಧ್ಯಕ್ಷರ ತಲೆದಂಡ ಆಗುವುದು ಚರ್ಚೆಯ ವಸ್ತುವಾಗಬಹುದು. ಆಗ ಅಕಸ್ಮಾತ್ ಇಂಥ ಪರಿಸ್ಥಿತಿ ಬಂದ್ರೆ 4-5 ನಾಯಕರ ಹೆಸರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮುನ್ನೆಲೆಗೆ ಬಂದಿವೆ. ಅಕಸ್ಮಾತ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಏನಾದ್ರೂ ಎದುರಾದ್ರೆ ಹಲವು ನಾಯಕರ ಹೆಸರು ಈಗ ಆಲ್ರೆಡಿ ಚಾಲ್ತಿಯಲ್ಲಿವೆ. ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ ಸೇರಿದ ಹಾಗೆ ಪ್ರಮುಖ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿ ಅನ್ನೋ ಕೂಗು ಕೂಡ ಎದ್ದಿದೆ. ಒಂದು ವೇಳೆ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಆದ್ರೆ 4 ವರ್ಷಕ್ಕಿಂತ ಹೆಚ್ಚು ಕಾಲ ಪಕ್ಷವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಹೊಂದಿರೋರೇ ಆಗ್ಬೇಕು. ಅಲ್ಲದೆ ನೂತನ ಕೆಪಿಸಿಸಿ ಅಧ್ಯಕ್ಷರಾದಂತವರು ಸಿಎಂ ಸ್ಥಾನಕ್ಕೂ ಕೈ ಹಾಕಬಹುದು. ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂದಮೇಲೆ ಕೆಪಿಸಿಸಿ ಅಧ್ಯಕ್ಷಗಿರಿಯಿಂದ ಡಿ.ಕೆ. ಶಿವಕುಮಾರ್ ಎಕ್ಸಿಟ್ ಮೋಡ್ ನಲ್ಲಿದ್ದಾರೆ ಅನ್ನೋದು ಅರ್ಥ ಅಲ್ಲ. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಏನಾಗುವುದು ಅನ್ನೋದಕ್ಕೆ ಇನ್ನೂ ಸ್ಪಷ್ಟ ಚಿತ್ರಣ ಸಿದ್ಧ ಆಗಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಒಂದಷ್ಟು ಬದಲಾವಣೆಗಳಂತೂ ನಿಶ್ಚಿತ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿಬರ್ತಾ ಇರುವ ಮಾತುಗಳು. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.